ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ. ಕೆಆರ್ಎಸ್ ಒಳಹರಿವು ಹೆಚ್ಚಾಗಿದ್ದರಿಂದ 1 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಡಲಾಗಿದೆ. ಇದರ ಪರಿಣಾಮ ಹಲವೆಡೆಗಳಲ್ಲಿ ಜಲಾವೃತವಾಗಿರುವಂತಹ ಚಿತ್ರಣ. ಇನ್ನು ಹಾಸನದ ರಸ್ತೆ, ಮನೆ ಎಲ್ಲವೂ ಕೂಡ ಜಲಾವೃತವಾಗಿದೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬರೋಣ. ಕಾವೇರಿ ಪ್ರತಾಪ, ಜನಾತಂಕ. ಕೆಆರ್ಎಸ್ನಿಂದ 1 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್. ನಿಮಿಷಾಂಬ ಸ್ನಾನಘಟ್ಟ ಜಲಾವೃತ. ರಂಗನಾಥೆಟ್ಟು ಪಕ್ಷಿಧಾಮಕ್ಕೆ ನಿರ್ಬಂಧ. ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಪರಿಣಾಮ ನದಿಗಳು, ಜಲಾಶಯ, ಹಳ್ಳ ಕೊಳ್ಳಗಳು ಭೋರ್ಗರೆದು ಹರಿತಾ ಇದೆ. ಹಲವೆಡೆ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿತ್ತು. ಜನರನ್ನ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ. ಮನೆ, ಅಂಗಡಿಗಳಿಗೆ ನೀರು ನುಗ್ಗಿ 108 ಅವಾಂತರ ಸೃಷ್ಟಿಯಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಹಾಮಳೆಯ ಆರ್ಭಟ ಜೋರಾಗಿತ್ತು. ಮಂಡ್ಯದ ಶ್ರೀರಂಗಪಟ್ಟಣದ ಕೆಆರ್ಎಸ್ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆ ಆಗ್ತಾ ಇದ್ದು, ಡ್ಯಾಂನಿಂದ ನದಿಗೆ ನೀರು ಹರಿಸಲಾಗಿದೆ. 1 ಲಕ್ಷ ಕ್ಯೂಸೆಕ್ ನೀರು ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಪಾತ್ರದ ಜನರಿಗೆ ಪ್ರವಾಹದ ಆತಂಕ ಶುರುವಾಗಿದೆ. ಕೆಆರ್ಎಸ್ ಡ್ಯಾಂನಿಂದ ಅಪಾರ ಪ್ರಮಾಣದಲ್ಲಿ ಹೊರ ಹರಿವು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಅಪಾಯ ಮಟ್ಟದಲ್ಲಿ ಹರಿತಾ ಇರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಾವೇರಿ ನದಿ ಎಷ್ಟು ಬೋರ್ಗರಿತವಾಗಿ ಹರಿತಾ ಇದೆ ಅನ್ನೋ ದೃಶ್ಯಾವಳಿಗಳನ್ನ ಕಾಣಬಹುದಾಗಿರುವಂಥದ್ದು. ಎಷ್ಟು ವಿಶಾಲವಾಗಿ ಕಾವೇರಿ ನದಿ ಹರಿತಾ ಇದೆ ಅಂತೇಳಿ. ಇವತ್ತು 90,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದಲ್ಲಿ ಕೆಆರ್ಎಸ್ ಅಣೆಕಟ್ಟಿಂದ ನೀರನ್ನು ಹರಿಸಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ಬೋರ್ಗರಿತವಾಗಿ ಕಾವೇರಿ ನದಿ ಹರಿತಾ ಇರುವಂಥದ್ದು. ಅಕ್ಕಪಕ್ಕದಲ್ಲಿರುವಂತಹ ಒಂದಷ್ಟು ಜಮೀನುಗಳು ಕೂಡ ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ನದಿ ಪಕ್ಕದಲ್ಲಿರುವಂತಹ ಒಂದಷ್ಟು ತೋಟಗಳಾಗ್ಬೋದು, ಮತ್ತೆ ಕಬ್ಬಿನ ಗದ್ದೆ, ಮತ್ತೆ ಭತ್ತ, ಈ ರೀತಿಯಾದಂತಹ ಬೆಳೆಗಳು ಕೂಡ ಇದೀಗ ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳನ್ನ ಒಂದ್ ಕಡೆ ಗಮನಿಸಿದ್ರೆ, ಇನ್ನೊಂದು ಕಡೆ ಪ್ರವಾಸಿ ತಾಣಗಳು ಕೂಡ ಜನರನ್ನ ನಿರ್ಬಂಧ ಏರಲಾಗಿರುವಂಥದ್ದು. ಧಾರ್ಮಿಕ ಕ್ಷೇತ್ರ, ಪ್ರವಾಸಿ ತಾಣಗಳಿಗೂ ಕಾವೇರಿ ಪ್ರವಾಹದ ಎಫೆಕ್ಟ್ ತಟ್ಟಿದೆ. ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಸಂಪೂರ್ಣ ಮುಳುಗಡೆಯಾಗಿದ್ದು, ಭಕ್ತರಿಗೆ ನಿರ್ಬಂಧ ಹೇರಲಾಗಿದೆ. ನದಿ ಬಳಿ ಬ್ಯಾರಿಕೇಡ್ ಅಳವಡಿಸಿ ಜಿಲ್ಲಾಡಳಿತ ನಿಷೇಧವನ್ನ ಹೇರಿದೆ. ರಂಗನಾಥೆಟ್ಟು ಪಕ್ಷಿಧಾಮಕ್ಕೂ ಜಲಕಂಟಕ ಎದುರಾಗಿದೆ. ರಂಗನಾಥೆಟ್ಟು ಪಕ್ಷಿಧಾಮ ನಡುಗಡ್ಡೆಗಳು ಮುಳುಗಡೆಯಾಗಿದ್ದು, ಕಾವೇರಿಯ ಭೋರ್ಗರೆತಕ್ಕೆ ಪಕ್ಷಿ ಸಂಕುಲ ನಲುಗಿದೆ. ಕಾವೇರಿ ನದಿ ಅಪಾಯ ಮಟ್ಟದಲ್ಲಿ ಹರಿತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಸ್ನಾನಘಟ್ಟ ಇದೀಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಇದೀಗ ಕೆಆರ್ಎಸ್ ಅಣೆಕಟ್ಟೆಯಿಂದ 90,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನಿಮಿಷಾಂಬ ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂಥದ್ದು. ಯಾರು ಕೂಡ ಈ ಒಂದು ಸ್ಥಳಕ್ಕೆ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ನಿಷೇಧಿತ ಪ್ರದೇಶವನ್ನಾಗಿ ಮಾಡಿರುವಂಥದ್ದು. ಸಮವಸ್ತ್ರವನ್ನ ಅಂದ್ರೆ ಬಟ್ಟೆಯನ್ನ ಚೇಂಜ್ ಮಾಡ್ಕೊಳ್ಳೋಕೆ ಇದ್ದಂತಹ ಗೃಹಗಳು ಕೂಡ ಇದೀಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಯಾರು ಕೂಡ ನದಿಗೆ ಇಳಿಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಅದೇ ನಿಟ್ಟಿನಲ್ಲಿ ಇಲ್ಲೂ ಕೂಡ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿರುವ ಹಿನ್ನೆಲೆಯಲ್ಲಿ ನದಿ ಪಕ್ಕಕ್ಕೆ ಕೂಡ ಯಾರು ಬರಬಾರದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂಥದ್ದು. ವಿಘ್ನ ವಿನಾಶಕನಿಗೂ ಜಲಕಂಟಕ. ಮುಳುಗಿದ ಕೋಟೆ ಗಣಪತಿ ದೇಗುಲ. ಜೀವನದಿ ಕಾವೇರಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾಳೆ. ಕೆಆರ್ಎಸ್ ಜಲಾಶಯದಿಂದ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ಕೋಟೆ ಗಣಪತಿ ದೇವಸ್ಥಾನಕ್ಕೆ ಜಲಕಂಟಕ ಎದುರಾಗಿದೆ. ಐತಿಹಾಸಿಕ ಕೋಟೆ ಗಣಪತಿ ದೇವಸ್ಥಾನ ಮುಳುಗಡೆಯಾಗಿದ್ದು, ಪೂಜೆ ಪುನಸ್ಕಾರಗಳು ಬಂದ್ ಮಾಡಲಾಗಿದೆ. ಹಾಸನದಲ್ಲಿ ರಣಮಳೆ ಮುಂದುವರಿಕೆ. ಹೊಳೆಮಲ್ಲೇಶ್ವರ ದೇಗುಲ ಮುಳುಗಡೆ. ಮನೆ, ರಸ್ತೆಗಳಿಗೂ ಜಲದಿಗ್ಬಂಧನ. ಮಲೆನಾಡು ಭಾಗ ಹಾಸನದಲ್ಲಿ ರಣಮಳೆ ರುದ್ರ ತಾಂಡವ ಆಡ್ತಾ ಇದೆ. ಹೇಮಾವತಿ ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರಿಂದ ಸಕಲೇಶಪುರದ ಹೊಳೆಮಲ್ಲೇಶ್ವರ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಆಗಿದೆ. ಹೊಳೆಮಲ್ಲೇಶ್ವರ ದೇವಾಲಯದ ಗರ್ಭಗುಡಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದ್ದು, ದೇಗುಲಕ್ಕೆ ಭಕ್ತರಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಅತ್ತ ಹೊಳೆನರಸೀಪುರ ಅರಕಲಗೂಡು ರಸ್ತೆ, ಆಜಾದ್ ರೋಡ್ ಕೆರೆಯಂತಾಗಿದೆ. ಸೇತುವೆ, ಖಾಸಗಿ ಶಾಲೆ, ಅಗ್ನಿಶಾಮಕ ಠಾಣೆಯು ನೀರಿನಿಂದ ಆಹುತಿಯಾಗಿದೆ. ಹೊಳೆನರಸೀಪುರ ಪಟ್ಟಣದ ಕೆಎನ್ಇ ಬಡಾವಣೆಯ 30ಕ್ಕೂ ಹೆಚ್ಚು ಮನೆಗಳು ಮುಳುಗಿದ್ದು, ಕುಟುಂಬದ ಸದಸ್ಯರನ್ನ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈಗ ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಹೊಳೆನರಸೀಪುರ ಪಟ್ಟಣದಲ್ಲಿ ಹಾದು ಹೋಗಿರತಕ್ಕಂಥ ರಸ್ತೆ. ಹೊಳೆನರಸೀಪುರ ಹಾಗೂ ಅರಕಲಗೂಡಿಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖವಾದಂಥ ರಸ್ತೆ. ಈ ರಸ್ತೆಯಲ್ಲಿ ಈಗ ನೀರು ಸಂಪೂರ್ಣವಾಗಿ ನಿಂತಿದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಹೇಮಾವತಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಹರಿವು ಬಿಡಲಾಗಿತ್ತು. ಆದ್ದರಿಂದ ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇದರಿಂದಾಗಿ ಎರಡು ಬದಿಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಸಂಪರ್ಕವನ್ನು ಬಂದ್ ಮಾಡಲಾಗಿದೆ. ಆದರೆ ಬೃಹತ್ ಪ್ರಮಾಣದ ವಾಹನಗಳಿರ್ಬೋದು, ತುರ್ತು ತೆರಳಲಿಕ್ಕೆ ಇರತಕ್ಕಂತಹ ವಾಹನಗಳಿರ್ಬೋದು, ಸಾರಿಗೆ ಬಸ್ಗಳಿದ್ದು ಅವುಗಳಿಗೆ ಮಾತ್ರ ಓಡಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮನೆ ಗೋಡೆ ಕುಸಿದು ಬೀದಿಗೆ ಬದುಕು. ಸೂಕ್ತ ಪರಿಹಾರಕ್ಕಾಗಿ ಸಂತ್ರಸ್ತರ ಕಣ್ಣೀರು. ಭಾರೀ ಗಾಳಿ ಮಳೆಗೆ ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದಲ್ಲಿ ಮನೆ ಗೋಡೆಯೊಂದು ಕುಸಿದು ಬಿದ್ದಿದೆ. ಗೋಡೆ ಬೀಳ್ತಾ ಇದ್ದ ಹಾಗೆ ಮನೆಯಿಂದ ಹೊರಗೆ ಓಡಿ ಬಂದ ಆಸಿಯಾ ಬಾನು ಕುಟುಂಬಸ್ಥರು ಪ್ರಾಣ ಉಳಿಸಿಕೊಂಡಿದ್ದಾರೆ. ಜಾಕನಹಳ್ಳಿ ಗ್ರಾಮದಲ್ಲೂ ಮನೆ ಗೋಡೆ ನೆಲಕಚ್ಚಿದ್ದು, ಓರ್ವ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸೂಕ್ತ ಪರಿಹಾರಕ್ಕಾಗಿ ನೊಂದವರು ಕಣ್ಣೀರು ಹಾಕ್ತಾ ಇದ್ದಾರೆ.
ನಾವು ಹೆಂಗಾಯ್ತು ನಮ್ಗೆ ಗೊತ್ತಾವಾಗ ಮನೇಲಿ ಮಕ್ಕಳು ಮರಿಯೆಲ್ಲ ಇದಾವೆ, ನಾವು ಏನು ಮಾಡ್ಬೇಕು ಇವಾಗ? ಒಬ್ರು ಬಂದು ಬೆಳಗ್ಗೆ 7 ಗಂಟೆಗೆ ಬಂದ್ಬಿಟ್ಟು ಒಬ್ರು ಬಂದಿರ್ತಾವೆ, ಯಾರು ಇರ್ತಾ ಇಲ್ಲ. ನಾವು ಏನು ಮಾಡ್ಬೇಕು ಈಗ? ಕೂಲಿ ಮಾಡ್ತಾ ತೋಟದ ಕೆಲಸ ಹೋಗ್ತಾ ಇದೀವಿ ಸರ್. ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಾಗಿದ್ದು ನೋಡಿ, ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ನಾನು. ಮನೇಲಿ ಕೂಲಿ ಮಾಡ್ಕೊಂಡು ತಿಂದ್ರೆ ನಂಗೆ ಅರ್ಥ ಇಲ್ಲ, ನಂಗೆ ಅರ್ಥ ಇಲ್ಲ. ನಾವು ಏನು ಮಾಡ್ಬೇಕು? ನಾವು ಎಲ್ಲಿಗೆ ಹೋಗ್ಬೇಕು? 4ವರೆಗೆ ಇದು ಬಿದ್ದಿದ್ದು. ಮಕ್ಕಳಿದ್ದಾವೆ ಚಿಕ್ಕ ಚಿಕ್ಕವು. ನಾವು ಇಬ್ಬರಾಳು, ಮಗನು ನಾನು ಇರೋದು 4 ಜನ ಇದ್ದೀವಿ ಇಲ್ಲಿ. ಅದು ಬೀಳುವಾಗ ನಾವು ಆ ಕಡೆ ಮನೆಗೆ ಹೋಗಿ ಜಾಗ ಮಾಡಿ ನಂಬ್ಕೊಂಡು, ನಮ್ಮ ಮೇಲೆ ಬೀಳ್ತಿದ್ರೆ ದೊಡ್ಡ ಅನಾಹುತ ಆಗೋದು. ನಾವು ನಮ್ಮ ಜೀವ ಉಳಿಸ್ಕೊಂಡಿದ್ವಿ. ಮತ್ತೆ ಭೂಕುಸಿತ, ಸವಾರರ ಪರದಾಟ. ಹೆತ್ತೂರು ಸಕಲೇಶಪುರ ರಸ್ತೆ ಬಂದ್ ಸಾಧ್ಯತೆ. ಇನ್ನು ನಿರಂತರ ಮಳೆಗೆ ಸಕಲೇಶಪುರ ತಾಲೂಕಿನ ಹೆತ್ತೂರು ಸಮೀಪ ಭೂಕುಸಿತ ಉಂಟಾಗಿದೆ. ರಾಜ್ಯ ಹೆದ್ದಾರಿ ಜಿನ್ನಾಪುರ ಜಾಲ್ಸೂರು ನಡುವಿನ ಹೆದ್ದಾರಿಯಲ್ಲಿ ದರೆ ಕುಸಿದು ಭಾರಿ ಪ್ರಮಾಣದಲ್ಲಿ ರಸ್ತೆಗೆ ಮಣ್ಣು ಬಿದ್ದಿದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದ್ರಿಂದ ಮತ್ತಷ್ಟು ಭೂಕುಸಿತ ಆಗುವ ಸಂಭವ ಇದ್ದು, ಹೆತ್ತೂರು ಸಕಲೇಶಪುರ ಸಂಪರ್ಕ ರಸ್ತೆ ಬಂದ್ ಆಗುವ ಸಾಧ್ಯತೆ ಇದೆ. ಕೋಡಿ ಬಿದ್ದ ಮದಗರ ಕೆರೆ ಕಣ್ಣಿಗೆ ಮಜಾ. ಚಿಕ್ಕಮಗಳೂರಿನಲ್ಲಿ ಭಾರೀ ವರ್ಷಧಾರೆ ಆಗ್ತಾ ಇರೋದ್ರಿಂದ ಕಡೂರು ತಾಲೂಕಿನ ಸಕ್ರಾಯಪಟ್ಟಣ ಸಮೀಪದ ಮದಗದ ಕೆರೆ ಕೋಡಿ ಬಿದ್ದಿದೆ. ನೋಡೋಕೆ ಸಮುದ್ರದಂತೆ ಭಾಸವಾಗುವ ಬೃಹತ್ ಮದಗದ ಕೆರೆ 336 ಹೆಕ್ಟೇರ್ 2036 ಎಕರೆ ವಿಸ್ತೀರ್ಣವನ್ನ ಹೊಂದಿದೆ. ಕೆರೆಯಲ್ಲಿ ನೀರು ಕಂಡು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಭದ್ರೆ ಅಬ್ಬರಕ್ಕೆ ತೋಟಗಳು ಜಲಸ್ವಾಹ. ತುಂಬಿ ಹರಿಯೋ ಹಳ್ಳದಲ್ಲಿ ವಿದ್ಯುತ್ ರಿಪೇರಿ. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಗಾಳಿ ಮಳೆ ಅಬ್ಬರ ಮುಂದುವರೆದಿದೆ. ಕಣ್ಣು ಹಾಯಿಸಲೆಲ್ಲ ಬರೀ ನೀರೇ ಕಾಣ್ತಾ ಇದೆ. ಭದ್ರಾ ನದಿಯ ಅಬ್ಬರಕ್ಕೆ ಎನ್ಆರ್ಪುರ ತಾಲೂಕಿನಲ್ಲಿ ಬಾಳೆಹೊನ್ನೂರಿನಲ್ಲಿ ಕಟ್ಟಡಗಳು, ಕೃಷಿ ತೋಟಗಳು ಜಲಸ್ವಾಹ ಆಗಿದೆ. ಮುಂಜಾಗ್ರತಾ ಕ್ರಮವಾಗಿ ಸಂತೆ ಮೈದಾನಕ್ಕೆ ಸಾರ್ವಜನಿಕರಿಗೆ ನಿಷೇಧವನ್ನ ಹೇರಲಾಗಿದೆ. ಈ ಮಧ್ಯೆ ಅಪಾಯದ ಮಟ್ಟವನ್ನ ಮೀರಿ ಧುಮ್ಮುಕಿ ಹರಿತಾ ಇರುವ ಹಳ್ಳದಲ್ಲಿ ಸೊಂಟಕ್ಕೆ ವೈರ್ ಕಟ್ಕೊಂಡೆ ವಿದ್ಯುತ್ ಸರಿಪಡಿಸೋಕೆ ಸಿಬ್ಬಂದಿ ಮುಂದಾಗಿರುವಂತಹ ದೃಶ್ಯ ಕಂಡುಬಂತು. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲೂ ಭಾರೀ ಮಳೆ ಬೀಳ್ತಾ ಇದೆ. ಕಾವೇರಿ ಪ್ರತಾಪಕ್ಕೆ ಜನ ನಲುಗಿ ಹೋಗಿದ್ದಾರೆ. ವಿರಾಜಪೇಟೆ ತಾಲೂಕಿನ ಸಿದ್ದಾಪುರದಲ್ಲಿ ಭಾರೀ ಗಾಳಿ ಮಳೆಗೆ ಚಲಿಸ್ತಾ ಇದ್ದ ಕಾರಿನ ಮೇಲೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾರು ಸಂಪೂರ್ಣ ಜಖಂಗೊಂಡಿದೆ. ಒಟ್ನಲ್ಲಿ ಈ ಮಳೆ ಹೀಗೆ ಮುಂದುವರೆದ್ರೆ ಮತ್ತಷ್ಟು ಅನಾಹುತಗಳು ತಪ್ಪಿದ್ದಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.